ಶಿವಗಂಗೆಯಲ್ಲಿ ಅದ್ವೈತ ಉಪಾಧ್ಯಾಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಅದ್ವೈತ ಕೇಸ್. ಶಿವಗಂಗೆಯಲ್ಲಿ ಅದ್ವೈತ ಉಪಾಧ್ಯಾಯ ನಾಪತ್ತೆ ಪ್ರಕರಣ ಸಂಬಂಧವಾಗಿ ನೋಡಿ ದಿನಕ್ಕೊಂದು ತಿರುವನ್ನ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಒಂದು ಕೇಸ್. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕವಾದಂತಹ ಮಾಹಿತಿ ಕೂಡ ಪತ್ತೆಯಾಗಿದೆ. ಹೈಲಿ ಟ್ಯಾಲೆಂಟೆಡ್ ಹ್ಯಾಕರ್ ಆಗಿರ್ತಾರೆ ಅದ್ವೈತ ಉಪಾಧ್ಯಾಯ. ಕಂಪ್ಯೂಟರ್ನಲ್ಲಿ ಹ್ಯಾಕರ್ ಆಗಿದ್ದವನಿಗೆ ನಿಜಕ್ಕೂ ಕೂಡ ಏನಾಯಿತು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ತುಂಬ ಇಂಟೆಲಿಜೆಂಟ್ ಹುಡುಗ, ಕೈ ತುಂಬ ಸಂಬಳ ಬರ್ತಾ ಇತ್ತು, ತುಂಬ ಇಂಟೆಲಿಜೆಂಟ್, ನೋಡೋಕ್ಕೂ ಕೂಡ ಸುರದ್ರೂಪಿ. ಅಂಥದ್ರಲ್ಲಿ ಏನಾಗಿತ್ತು? ಈಗ ಹಣಕಾಸಿನ ತೊಂದರೆಯ ಅದು ಕೂಡ ಇರಲಿಲ್ಲ, ಎಲ್ಲ ಕೂಡ ಅಚ್ಚುಕಟ್ಟಾಗಿತ್ತಲ್ಲ. ಇಂತಹ ಸಂದರ್ಭದಲ್ಲಿ ಏನಾಯಿತು? ಈಗ ಅಲ್ಲಿ ಏನಾಯಿತು? ಈಗ ಶಿವಗಂಗೆ ಹೋದ್ರಲ್ಲ, ಅಲ್ಲಿ ಏನಾದರೂ ಆಯಿತಾ? ಅಥವಾ ಅವ್ರು ಸೂಸೈಡ್ ಮಾಡಿಕೊಂಡ್ರಾ, ಅಥವಾ ಕೊಲೆ ಮಾಡಿದ್ರ, ಅಥವಾ ಕಿಡ್ನಾಪ್ ಮಾಡಿದ್ರು, ಏನು ಅನ್ನುವಂತಹ ವಿಚಾರಗಳೇ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕವಾದಂತಹ ಮಾಹಿತಿಗಳು ಗೊತ್ತಾಗ್ತಾ ಇದೆ. ನೋಡಿ, ಹೈಲಿ ಟ್ಯಾಲೆಂಟೆಡ್ ಹುಡುಗ ಆಗಿರ್ತಾರೆ. ಹುಡುಗಿಯರ ಶೋಕಿಗೆ ಬಿದ್ದಿದ್ದ ಟೆಕ್ಕಿ ಅದ್ವೈತ ಉಪಾಧ್ಯಾಯ ಅನ್ನುವಂತಹ ವಿಚಾರಗಳು ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಪ್ರಾಪ್ತಿ ಚೌಹಾಣ್ ಜೊತೆಯಲ್ಲಿ ನಿಶ್ಚಿತಾರ್ಥ ಕೂಡ ಆಗಿರುತ್ತೆ ಅದ್ವೈತ್ಗೆ. ನಿಶ್ಚಿತಾರ್ಥ ಆದರೂ ಕೂಡ ಬೇರೆ ಹುಡುಗಿ ಜೊತೆ ಚಾಟಿಂಗ್ ಅನ್ನ ಮಾಡ್ತಾ ಇದ್ದ. ಬುದ್ಧಿವಂತ, ಓಕೆ, ಅದೇ ಹುಡುಗಿಯರ ಜೊತೆ ಆ ಬುದ್ಧಿವಂತಿಕೆನ ಇಲ್ಲೂ ತೋರಿಸ್ತಾ ಇದ್ದ. ಕಂಪ್ಯೂಟರ್ನಲ್ಲಿ ಬುದ್ಧಿವಂತಿಕೆ, ಹುಡುಗಿಯರ ಜೊತೆಲೂ ಕೂಡ ಬಹಳಷ್ಟು ಅತಿ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇದ್ದ. ನಿಶ್ಚಿತಾರ್ಥ ಆಗಿತ್ತು, ಆದರೂ ಕೂಡ ಬೇರೆ ಬೇರೆ ಹುಡುಗಿಯರ ಜೊತೆ ಚಾಟಿಂಗ್ ಮಾಡ್ತಿದ್ದ. ಇದೇ ವಿಚಾರಕ್ಕೆ ಶಿವಗಂಗೆಯಲ್ಲಿ ನಾಪತ್ತೆಯಾದ್ನ ಅದ್ವೈತ ಅನ್ನುವಂತಹ ಪ್ರಶ್ನೆ. ಬೆಟ್ಟಕ್ಕೆ ಹೋಗುವಂತಹ ಮೊದಲು ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಾನೆ ಈತ. ಚಾಟ್ ಜಿಪಿಟಿಯಲ್ಲಿ ಶಾಂತಲಾ ಡ್ರಾಪ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದ. ಶಾಂತಲಾ ಡ್ರಾಪ್ಗೆ ಹೇಗೆ ಹೋಗಬೇಕು, ಹೇಗೆ ಬರಬೇಕು ಅನ್ನುವಂಥ ಸಂಬಂಧವಾಗಿ ಕೂಡ ಅವನು ಎಲ್ಲ ಪರಿಶೀಲನೆ ಮಾಡ್ಕೊಂಡಿರ್ತಾನೆ. ಶಿವಗಂಗೆ ಬರುವಂತಹ ಮೊದಲೇ ಮಾಹಿತಿ ಕಲೆ ಹಾಕಿರ್ತಾನೆ ಟೆಕ್ಕಿ ಅದ್ವೈತಿ. ಈಗಂತೂ ಎಲ್ಲರೂ ಕೂಡ ಅಷ್ಟೇ. ಈಗ ತಮ್ಗೆ ಒಂದು ಪ್ಲೇಸ್ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಎಷ್ಟು ಕಿಲೋಮೀಟರ್ ಆಗುತ್ತೆ, ಅದ್ರ ಬಗ್ಗೆ ಅವರು ಸರ್ಚ್ ಮಾಡಿರ್ತಾರೆ, ನೋಡಿರ್ತಾರೆ. ಅದೇ ರೀತಿಯಾಗಿ ಇವನು ಕೂಡ ಮಾಡಿದ್ದ. ಒಂದು ವಿಚಾರ ಏನು ಅಂತಂದರೆ, ಇವನಿಗೆ ನಿಶ್ಚಿತಾರ್ಥ ಆಗಿರುತ್ತೆ. ಪ್ರಾಪ್ತಿ ಅನ್ನೋರ ಜೊತೆಯಲ್ಲಿ ನಿಶ್ಚಿತಾರ್ಥ ಆಗಿರುತ್ತೆ. ತುಂಬ ಇಂಟೆಲಿಜೆಂಟ್, ಜೊತೆಗೆ ಬೇರೆ ಬೇರೆ ಹುಡುಗಿ ಜೊತೆಯಲ್ಲೂ ಕೂಡ ಇವನು ಚಾಟಿಂಗನ್ನು ಕೂಡ ನಡೆಸ್ತಾ ಇದ್ದಂತೆ ಅನ್ನುವಂತಹ ವಿಚಾರಗಳು ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ಲ. ಸೊ ಮಾಹಿತಿಗಳನ್ನು ಕಲೆ ಹಾಕುವಂತಹ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಜೊತೆಗೆ ಇವನು ಬೆಟ್ಟಕ್ಕೆ ಹೋಗುವಂತಹ ಮೊದಲು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಾನೆ. ಚಾಟ್ ಜಿಪಿಟಿಯಲ್ಲಿ ಶಾಂತಲಾ ಡ್ರಾಪ್ ಬಗ್ಗೆ ಮಾಹಿತಿಯನ್ನು ಕೂಡ ಸರ್ಚ್ ಮಾಡಿರ್ತಾನೆ. ಹೇಗೆ ಹೋಗಬೇಕು, ಹೇಗೆ ಬರಬೇಕು ಅಂಥೇಳಿ. ಸೊ ಬರಲಿಕ್ಕೂ ಮೊದಲೇ ಮಾಹಿತಿಯನ್ನು ಕಲೆ ಹಾಕಿ ಅನಂತರವಾಗಿ ಆಮೇಲೆ ಜೊತೆಯಲ್ಲಿ ಯಾರಾದರೂ ಇದ್ರೆ, ಇದು ಸೆಲ್ಫಿ ಫೋಟೋ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಕಡೆ ಪಿಕ್ಚರ್ ಇದು ಗರ್ಲ್ಫ್ರೆಂಡ್ಗೂ ಕೂಡ ಕಳಿಸಿರ್ತಾನೆ ಈತ. ಸೊ ನಗುಮುಖದಲ್ಲೇ ಇದ್ದಾನೆ. ಅಂಥದ್ರಲ್ಲಿ ಏನಾಯಿತು ಅನ್ನೋದು ಈಗ ಪ್ರಶ್ನೆ. ಅಸಲಿಗೆ ಟ್ರಕ್ಕಿಂಗ್ ಹೊರಟವನು ಪ್ರಾಪ್ತಿ ಚೌಹಾಣ್ಗೆ ಫೋಟೋವನ್ನು ಕೂಡ ಕಳಿಸಿರ್ತಾನೆ ಈತ. ತನ್ನ ಮೊಬೈಲ್ ಡ್ರೋನ್ ಕ್ಯಾಮ್ರಾವನ್ನು ಜೊತೆಗೆ ತೆಗೆದುಕೊಂಡು ಹೋಗಿರ್ತಾನೆ. ಶಾಂತಲಾ ಡ್ರಾಪ್ ಬಳಿಯಲ್ಲಿ ಮೊಬೈಲ್ ಹಾಗೂ ಡ್ರೋನ್ ಬಿಟ್ಟು ನಾಪತ್ತೆ ಆಗಿದ್ದಾನೆ. ಈ ಮೊಬೈಲ್ ಬೇರೊಬ್ಬರು ಕದ್ದೊಯ್ದಿರುವಂತಹ ಬಗ್ಗೆ ಮಾಹಿತಿ ಇದೆ. ಕುದೂರು ಬಳಿಯಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರುವಂತಹ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಪ್ರಾಪ್ತಿ ಮೇಲೆ ಕಾಲ್ ಕೂಡ ಮಾಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಸ್ವಿಚ್ ಆಫ್ ಮಾಹಿತಿ ಕೂಡ ಇದೆ. ಇಲ್ಲ ಕದ್ಕೊಂಡು ಹೋಗಿರುವಂತಹ ಸಾಧ್ಯತೆಗಳಿದೆ, ಇಲ್ಲ ಪ್ರಾಪ್ತಿ ಮೇಲೆ ಕಾಲ್ ಮಾಡ್ತಾ ಇದ್ದಂತಹ ಸಂದರ್ಭ ಸ್ವಿಚ್ ಆಫ್ ಮಾಡಿರುವಂತಹ ಮಾಹಿತಿ ಕೂಡ ಇದೆ. ಸದ್ಯ ಕಾಡುಗೋಡಿ ನೆಲಮಂಗಲ ಠಾಣೆ ಪೊಲೀಸರಿಂದ ನಡೀತಾ ಇದೆ ತನಿಖೆ. ಏನಾಯ್ತು ಈಗ ಅಸಲಿ ವಿಚಾರಗಳಿಗೆ ಏನಾಯ್ತು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಸೊ ಗರ್ಲ್ಫ್ರೆಂಡ್ ಯಾಕೆ ಮೇಲೆ ಕಾಲ್ ಮಾಡ್ತಾ ಇದ್ಲು? ಈತ ಹೇಳ್ಬಿಟ್ಟು ಹೋಗಿದ್ದ, ನಾನು ಸಾಯ್ತೀನಿ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದ, ಅಥವಾ ಏನಾದರೂ ಗಲಾಟೆ ಆಗಿತ್ತಾ? ಬೇರೆ ಹುಡುಗಿರ ಜೊತೆ ಈತ ಚಾಟಿಂಗ್ ಮಾಡ್ತಾ ಇದ್ದಿದ್ದಕ್ಕೆ ಏನಾದರೂ ನಿಶ್ಚಿತಾರ್ಥ ಆಗಿದ್ದಂತಹ ಹುಡುಗಿ ಏನಾದರೂ ಗಲಾಟೆ ಮಾಡ್ಕೊಂಡಿದ್ಲಾ, ಏನು ಅನ್ನುವಂಥ ಅಸಲಿ ವಿಚಾರಗಳೇ ಈಗ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಡ್ರೋನ್ ಕ್ಯಾಮ್ರಾ ತೊಗೊಂಡೋಗಿರ್ತಾನೆ, ಮೊಬೈಲ್ ತೊಗೊಂಡೋಗಿರ್ತಾನೆ, ಅದು ನೋಡಿದ್ರೆ ಸ್ವಿಚ್ ಆಫ್ ಆಗಿರುತ್ತೆ. ಸ್ವಿಚ್ ಆಫ್ ಆದಮೇಲೆ ಬೇರೆಯವ್ರು ಯಾರಾದರೂ ಎತ್ಕೊಂಡೋಗಿ ಅವ್ರು ಸ್ವಿಚ್ ಆಫ್ ಮಾಡಿದ್ರಾ ಗೊತ್ತಾಗ್ತಾ ಇಲ್ಲ ಇನ್ನು. ಅಥವಾ ಇವನೇ ಗರ್ಲ್ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ ಪದೇ ಅಂತ ಸ್ವಿಚ್ ಆಫ್ ಮಾಡಿದ್ನ, ಇವನು ಯಾಕೆ ಗರ್ಲ್ಫ್ರೆಂಡ್ಗೆ ವಿಕ್ಟ್ರಿ ಸಿಂಬಲ್ ಇಟ್ಕೊಂಡು ಫೋಟೋ ಕಳಿಸ್ತಾ? ಅದರಲ್ಲೂ ಕೂಡ ಅವ್ನು ನಗ್ತಾ ಇದ್ದಾನೆ, ಏನು ನಾನು ಸಾಯ್ತಾ ಇದ್ದೀನಿ ನೋಡಮ್ಮ ಅನ್ನೋ ಥರನೂ ಇಲ್ಲ ಅಲ್ಲಿ ಫೋಟೋ. ಸೊ ಖುಷಿಯಾಗಿ ಫೋಟೋ ಕಳಿಸಿದ್ದಾನೆ. ಚೆನ್ನಾಗಿರು ಅಂತಲೂ ಇರ್ಬೋದು, ನೀನು ಚೆನ್ನಾಗಿರು, ನಾನು ಹೋಗ್ತಾ ಇದ್ದೀನಿ ಅಂತಲೂ ಇರಬಹುದೇನೋ, ಗೊತ್ತಿಲ್ಲ ಏನು ಅಂತ. ಸೊ ಅದ್ರ ಬಗ್ಗೆನೇ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಏನಾದರೂ ಆ ಹುಡುಗಿಯನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಏನಮ್ಮ ಇಬ್ಬರು ನಡುವೆ ಏನಾದರೂ ಜಗಳ ಇತ್ತಾ ಇಲ್ವಾ, ಅಥವಾ ಬೇರೆ ಹುಡುಗಿರ ಜೊತೆ ಏನು ಚಾಟ್ ಮಾಡ್ತಿದ್ದ, ಆ ಹುಡುಗಿರ ಸಂಪರ್ಕಕ್ಕೂ ಕೂಡ ಈಗಾಗಲೇ ಪೊಲೀಸರು ಬರ್ತಾ ಇದ್ದಾರೆ. ಈತನ ಹಿನ್ನೆಲೆ ಏನಿದೆ, ಸೊ ಎಲ್ಲದರ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ.